ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಣಿಗಳೇ ಬನ್ನಿ, ಎಲ್ಲ ಹೊಂಟೋದ್ರು ಬನ್ನಿ. ನಮಸ್ಕಾರ ದಣಿಗಳೇ. ಕಾಡು ಸೊಕ್ಕಿದ್ರೆ ಆಡ್ಬಿಡು, ಊರು ಸೊಕ್ಕಿದ್ರೆ ಕೊಂಕಾಡ್ಡಿ ಬಿಡು ಅಂದಂಗೆ ಆಗೋಯ್ತಲ್ಲೋ. ಮನೇಲಿ ಇದ್ರು ಇಲ್ಲದೆ ಇರೋ ಹಾಗಾಗೋಯ್ತಲ್ಲೋ ನನ್ನ ಗತಿ. ಛತ್ರಿ ಸೋಮಕೇರಿ ದಣಿ, ನೀವು ಮನೆಯಾಗೆ ಇದ್ರು ಆಗಾಗೆ ಯಾರು ಕಾಣಿಸ್ದೇ ಇರೋಂಗೆ ಯಾಕೆ ಕೂತ್ಕೋತೀರ ಅಂತ ನಾನು ತಲೆ ಕೆಡ್ಸ್ಕೊಂಡು ನನ್ನ ಕೂದಲೆಲ್ಲ ಶಾವಿಗೆ ಆಗ್ಬಿಟ್ಟದೆ. ಅದೇನು ಅಂತ ಹೊಸಿ ಬುಡ್ಸಿ ನೀವೇ ಹೇಳ್ಬಾರ್ದಾ? ಮನೆ ಯಜಮಾನಿಕೆ ಮಾಡೋದು ಊರು ಯಜಮಾನಿಕೆ ಮಾಡಿದಷ್ಟು ಸುಲಭ ಅಲ್ಲ ಕಣೋ ಛತ್ರಿ. ಊರು ಜನಗಳನ್ನಾದರೆ ಹೆದರಿಸಿ ಗದರಿಸಿ ಸುಮ್ಮನಾಗಿಸ್ಬಹುದು, ಮನೆ ಜನಗಳನ್ನು ಹೆದರಿಸಿ ಸುಮ್ಮನಾಗಿಸ್ತೀವಿ ಅನ್ನೋದು ಸಾಧ್ಯವೇ ಇಲ್ಲದ ಮಾತು. ಅದಕ್ಕೆ ಆಗಾಗ ಮನೆಯಿಂದ ಹೊರಗಡೆ ಇದ್ದೀವಿ ಅಂತ ಅನ್ನಿಸ್ಬೇಕು, ಆದರೆ ಮನೆ ಒಳಗಡೆನೇ ಇರಬೇಕು. ಯಾಕಂದರೆ ಮನೆ ಹೆಣ್ಮಕ್ಳು ನನ್ನ ಬಗ್ಗೆ ಏನೇನು ಮಾತಾಡ್ಕೋತಾರೆ ಮರೆಯಲ್ಲಿ ಎಲ್ಲ ಕೇಳಿಸ್ಕೊಂಡು ತಿಳ್ಕೊಬಹುದು. ನಮ್ಮನೆಯವರು ಸುಮ್ಮನಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ರೆ ಅವರು ನನ್ನ ವಿಷಯಕ್ಕೆ ಕೈ ಹಾಕ್ತಿದಾರಲ್ಲೋ, ಅದು ಸಮಸ್ಯೆ. ನಮ್ಮನೆ 2 ಗಿಣಿಗಳ ಜೊತೆ ಈ ಪರ್ಶುನು ಸೇರಿಕೊಂಡು ಗಿಣಿ ಥರ ಒಳ್ಳೊಳ್ಳೆ ಮಾತಾಡ್ತಿದ್ದಾನಲ್ಲ, ಇದು ಹೇಗೆ? ಓಡೋಗು ವಯಸ್ಸು ಏನೇನೋ ಮಾತಾಡ್ತಾರೆ, ಆದರೆ ದೊರೆಗಳು ಯಾವತ್ತು ಅಪ್ಪನ ಬಿಟ್ಕೊಡಕ್ಕಿಲ್ಲ. ಹೇಳಿ, ಈ ನನ್ನ ಮಗ ಅದೇನು ಮಾಡ್ತಾನೋ ಅದೇನು ಆಡ್ತಾನೋ ಒಂದು ಗೊತ್ತಾಗ್ತಿಲ್ವಲ್ಲೋ. ಛತ್ರಿ, ಈಗ ನಾನು ಹೊರಗಡೆ ಬರ್ತೀನಿ, ಆದರೆ ನೀನು ನಾನು ಈಗ ತಾನೇ ಬಂದೆ ಅನ್ನೋ ಥರದಲ್ಲಿ ನೋಡ್ಕೋಬೇಕು. ಆಯ್ತು ದಣ್ಗಳೇ. ಸದ್ಯ ರತ್ನವನ ವಿಚಾರ ಗೊತ್ತಾಗ್ಲಿಲ್ಲ, ಬಚಾಯಿಸ್ಕೊಂಡೆ. ಇರ್ಬದ್ರೇನವ್ರೆ, ಫೋನ್ ಎತ್ತಕ್ಕೆ ಏನಾಗತ್ತೆ ನಿಮ್ಗೆ ಫೋನ್ ಮಾಡಿ ಮಾಡಿ ಸಾಕಾಗೋಗತ್ತೆ ನನಗೆ. ಹೂಳು ಚೆಲ್ಲಿದ್ರೆ ಕಾಗೆಗೇನು ಕಮ್ಮಿ ಇದ್ದಂಗೆ ನೀವು ನನ್ನ ಮೇಲೆ ಮಾತಿನ ಪ್ರಹಾರ ಶುರು ಮಾಡಿದಿರಲ್ಲ ನಾಗೇಗೌಡ್ರೆ. ಅಂದ್ರೆ ನಾನು ಕಾಗೆ ಅಂತ ಅರ್ಥನಾ? ಅಯ್ಯೋ ಇಲ್ಲಪ್ಪ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಗೊತ್ತಾಯ್ತು ಬಿಡಿ, ನಿಮ್ಮ ಮಾತು ಅರ್ಥ ಆಗಬಾರ್ದು ಅಂತ ಗಾದೆ ಸೇರಿಸ್ತೀರಾ. ಇನ್ನು ನೇರವಾಗಿ ಮಾತಾಡೋರೆಲ್ಲ ಅರ್ಥ ಆಯ್ತದೆ. ಸಮಾಧಾನ ಸಮಾಧಾನ. ಕೆರೆ ಮೇಲೆ ಮುನಿಸ್ಕೊಂಡು ಹಣ್ಣು ತೊಳ್ಕೊಳ್ಳಿಲ್ವಂತೆ ಅದು ಯಾವನು, ಹಂಗಾಯ್ತು ನಿಮ್ಮ ಕತೆ. ನೋಡಿ, ಮತ್ತೊಂದು ಗಾದೆ. ನಿಮ್ಮ ಗಾದೆ ಕೇಳಿ 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 ನಾನು ಗೂಬೆ ಆಗ್ಬಿಟ್ಟಿವ್ನಿ. ನಮ್ಮೂರಲ್ಲಿ ನಾನು ಮಾನ ಮರಬದೆ ಹೋಗಿದ್ರೆ 3 ಕಾಸಿಗೆ ಗರಾಜ್ ಹಾಕ್ಬಿಟ್ರು ವಾಪಸ್ ತಗೊಬಿಡ್ತಿದ್ದೆ. ಈಗಷ್ಟೇ ಒಂದು ಹುಡುಗ ನಾನು ನೋಡಿ ಕಿಸಕ್ ಅಂತ ತಗೊಂಡು ಹೋಯ್ತಾನೆ. ನಾನೇನ್ರ ಅನ್ಯಾಯ ಮಾಡಿದ್ದೆ ನಿಮಗೆ? ನೀವು ಅವಳು ಯಾವಡೋ ಲೇಡಿ ಬತ್ತಾಳೆ ಚಂದಾಗವಳೆ ಅಂತ ನನ್ನನ್ನು ಕರೆಸಿದ್ರಿ. ನೀವು ಹಿಮಾಲಯಕ್ಕೋ ನೇಪಾಳಕ್ಕೋ ಹೊಂಟೋದ್ರಿ. ಆದ್ರೆ ನಿಮ್ಮ ಜಾಗದಲ್ಲಿ ನಾನಿದ್ದೆ. ದೇವಿ ನನಗೆ ಬೆತ್ತ ತಗೊಂಡು ಬಾರಿಸಿದ್ಲು. ಎಲ್ರ ಮುಂದೆ ಮರವಾದೆ ಹೊಂಟೋಯ್ತು ನಂದು. ಮಾರಿ ಗುಡಿಲಿ ಹೋದ್ ಮರವಾದೆ, ಮಾಸ್ತಿ ಕೊಪ್ಪಲು ಕೊಟ್ಟರು ಬರಾಕಿಲ್ಲ. ಹಂಗಾಗೈತೆ ನನ್ನ ಪರಿಸ್ಥಿತಿ. ಗೌಡ್ರೆ, ಗೆಜ್ಜೆ ಕಟ್ಟಿದ ಮೇಲೆ ಲಜ್ಜೆ ಯಾಕೆ? ಸಂಹಾರಕ್ಕೆ ಅಂತ ನಿಂತ ಮೇಲೆ ಬರೀ ಆಯುಧಕ್ಕಲ್ಲ, ಕೈಗೆ ಮೈಗೆ ಬಟ್ಟೆಗೆ ಎಲ್ಲದಕ್ಕೂ ರಕ್ತ ಅಂಟ್ಲೇಬೇಕು. ಆದ್ರೆ ಸಂಹಾರ ಆಗಿರೋದು ನಂದು, ನಿಮ್ದಲ್ಲ. ಹೋಗಿರೋದು ಕಾಸಾಗಿದ್ರೆ ಹೆಂಗೋ ಕಳ್ಕೊಂಡೆ ಅಂತ ಬಿಟ್ಬಿಡ್ತಿದ್ದೆ. ಹೋಗಿರೋದು ನಾಗೇಗೌಡನ ಕ್ವಾಲಿಟಿ ಉಂಟಾಗದೆ. ಹೇಗೆ ಸಂಪಾದನೆ ಮಾಡೋಣ? ಮೊದಲು ನಾನು ಕಣ್ಣು ಬಿಟ್ರೆ ಸಾಕು ಗಡ ಅಂತ ನಡೀತಿದ್ರು. ಈಗ ಸಣ್ಣ ಮಗಿನ ನಾನು ನೋಡಿ ಆಡ್ಕೊಂಡು ಆಗ್ತಾನೆ. ಗೌಡ್ರೆ, ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಿಮಗೆ ಮಾತು ಕೊಡ್ತಿರೋ ನನ್ನ ನಾಲಿಗೆ ಮೇಲಿನ ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನಿಮಗೆ ಮರ್ಯಾದೆ ತರೋದಕ್ಕೋಸ್ಕರ ಬೇರೆಯವ್ರ ಮರ್ಯಾದೆ ತೆಗೆದಾದ್ರೂ ನಿಮಗೆ ಮರ್ಯಾದೆ ತಂದುಕೊಡ್ತೀನಿ. ಇದು ಮಾರಿಗುಡಿ ದೇವರು ವೀರಭದ್ರ ಕೊಡ್ತಿರೋ ಮಾತು. ಆಯ್ತು ಬಿಡಿ, ನಂಬ್ತೀನಿ ನಿಮ್ಮನ್ನ. ಆದಷ್ಟು ಬೇಗ ಅದೇನು ಮಾಡ್ತೀರೋ ಮಾಡಿ. ಆಗಲಿ, ನಮಸ್ಕಾರ. ದಣ್ಗಳೇ, ನಾಗೇಗೌಡರು ಭಾರಿ ರಾಂಗ್ ಆಗೋರು ಅನ್ನಿಸ್ತದೆ. ಜೀವ ಹೋದ್ರೂ ಪರವಾಗಿಲ್ಲ, ಆದರೆ ಈ ಗಂಡು ಮಕ್ಕಳಿಗೆ ಮರ್ಯಾದೆ ಕೊಡೋ ಜನಗಳ ಮುಂದೆ ಅವಮಾನ ಆಗ್ಬಿಟ್ರೆ ನಿದ್ದೆ ಕೂಡ ಬರಲ್ಲ. ನಾಗೇಗೌಡರು ಹೊಡೆದಿದ್ದು ಮಾಕಾಳಮ್ಮನ ಇರಬಹುದು, ಆದರೆ ಕೈ ಯಾರ್ದು? ಶಿವುದು. ಆ ಶಿವು ಮಾಡಿರೋ ಅವಮಾನದಿಂದ ನಾವು ಮತ್ತೆ ಆ ಶಿವನಿಗೆ ಏನಾದರೂ ಮಾಡಿ ಗೌಡ್ರಿಗೆ ಮರ್ಯಾದೆನ ವಾಪಸ್ ತಂದುಕೊಡ್ಬೇಕು ಕಣೋ. ತಲೆ ಮೇಲೆ ಹೊಡೆದಂಗೆ ಹೇಳಿದ್ರಿ ನೋಡಿ. ಈ ಸಾರ್ತಿ ಬಿಡಬಾರ್ದು.
ಶಿವುಗೆ ಒಂದು ಗತಿ ಕಾಣಿಸ್ಬೇಕು. ಅಂದರೆ ಗೌಡ್ರು ಮರ್ಯಾದೆ ಉಳಿಸೋದಕ್ಕೋಸ್ಕರ ಶಿವನೇ ಕಾಣಿಸ್ಬಾರ್ದು, ಅಂಥ ಗತಿ ಕಾಣಿಸ್ಬೇಕು. ಮಾವ ಶಿವು, ಬಾರೋ ಬಾರೋ ಅಳಿಮಯ್ಯ. ಏನು ಮಾವನ ಮನೆಗೆ ಭಾರಿ ಅಪರೂಪ ಆಗೋದಿಯಲ್ಲೋ. ಓಸಿ ಕೆಲಸ ಜಾಸ್ತಿ ಮಾವ, ನಿಮಗೆ ಗೊತ್ತಾಯ್ತಲ್ಲ. ನಿಮ್ಮ ತವ ಒಂದು ಮುಖ್ಯವಾದ ವಿಷಯ ಮಾತಾಡಮ್ಮ ಅಂತ ಬಂದೆ. ನೀವು ಬಿಡುವಿದ್ರೆ ಈಗ ಹೇಳ್ತೀನಿಲ್ಲ ಅಂದರೆ ಆಮ್ಯಾಕೆ ಬರ್ತೀನಿ ಮಾವ. ಏನು ಶಿವಣ್ಣ, ಕಾಲ್ಗೆ ಚಕ್ರವಾಗಿ ಕಟ್ಕೊಂಬಂದ್ರಂಗದೆ ಅಷ್ಟೊಂದು ಅವಸರವಾ? ಓ ಕಂಚತ್ರೆ ಅಣ್ಣ ಮಾವ ಹೇಳ ಮಾವ. ಹಾಂ,